26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಬೆಂಗಳೂರಿನಲ್ಲಿ ಜುಲೈ 1ರಿಂದ ಫುಟ್ಪಾತ್ ಅತಿಕ್ರಮ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ. ಸೊ ಇನ್ನು ಈ ಒಂದು ಕಾರ್ಯಾಚರಣೆ ವಿಚಾರವಾಗಿ ಪರ ವಿರೋಧ ಎರಡು ಕೂಡ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಸಾಕಷ್ಟು ಪರವಾಗಿ ಫುಟ್ಪಾತ್ ಅನ್ನೋದು ಬೇಕು, ಬೇಸಿಕ್ ರೇಟ್ಸ್ ಬೇಕು, ಅದರ ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳಿಗೂ ಒಂದು ಅವಕಾಶ ಮಾಡಿಕೊಡಿ, ಪರ ಜಾಗ ಮಾಡಿಕೊಡಿ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಬೆಂಗಳೂರಿನ ಸಂಪಿಗೆ ರಸ್ತೆಯಲ್ಲೂ ಕೂಡ ಕಾರ್ಯಾಚರಣೆ ಆಗಿತ್ತು. ನನಗೆ ಅದೇ ಒಂದು ಸ್ಥಳದಲ್ಲಿದ್ದೀನಿ. ಏನಂತಂದ್ರೆ ಈ ಒಂದು ಸಂಪಿಗೆ ರಸ್ತೆಯಲ್ಲಿ ಸಾಕಷ್ಟು ಫುಟ್ಪಾತ್ ಅತಿಕ್ರಮಣ ಆಗಿತ್ತು, ಈಗಷ್ಟೇ ತೆರವು ಮಾಡಿದ್ದಾರೆ. ಸೊ ಹೀಗಾಗಿ ಈ ಒಂದು ಕಾರ್ಯಾಚರಣೆ ಪರವಾಗಿ ಇವತ್ತೊಂದು ಸಂಘಟನೆ ಕನ್ನಡ ಮೊದಲು ಬಳಗ ಅಂತಕ್ಕಂಥ ಒಂದು ಟೀಮು ಬಂದು ಬೆಂಬಲ ಕೊಡೋದಕ್ಕೋಸ್ಕರ ಇವತ್ತು ಬಂದು ಒಂದು ಅಭಿಯಾನನ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಫಲಕಗಳನ್ನ ಹಿಡಿದು ಏನೊಂದು ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಇವತ್ತು ಕಾರ್ಯಾಚರಣೆ ಆಗ್ತಾ ಇದೆ, ಅದಕ್ಕೆ ಸಪೋರ್ಟ್ ಇದೆ, ಹೀಗೆ ಮುಂದುವರಿಬೇಕು. ಮತ್ತೆ ಬೀದಿ ಬದಿ ವ್ಯಾಪಾರಿಗಳಿಗೆ ಅವ್ರು ಸಪರೇಟ್ ಆಗಿ ಒಂದು ವೆಂಡಿಂಗ್ ಝೋನ್ ಅನ್ನ ಮಾಡಿಕೊಟ್ರೆ ನಮಗೆ ಅಭ್ಯಂತರ ಇಲ್ಲ. ಬಟ್ ಆದ್ರೆ ಈಗೇನು ಕಾರ್ಯಾಚರಣೆ ಕೈಗೊಂಡಿದ್ದೀರಾ ಅದನ್ನ ಪೂರ್ತಿಯಾಗಿ ಮುಗಿಸ್ಬೇಕು, ಅದನ್ನ ಯಾವುದೇ ರೀತಿ ಅಡ್ಡಿ ಇಲ್ಲದೆ ಅದನ್ನ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿ ಯಾವ ರೀತಿ ಒಂದು ಕಾರ್ಯಾಚರಣೆ ಆಗಿದೆ, ಸೊ ಕಾರ್ಯಾಚರಣೆ ಬಳಿಕ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನು ಕೂಡ ಈ ಒಂದು ಕನ್ನಡ ಮೊದಲು ಬಳಗ ಟೀಮ್ ಚೆಕ್ ಮಾಡಿಕೊಂಡು ಸೊ ಸರ್ಕಾರ ಮಾಡ್ತಾ ಇರತಕ್ಕಂಥ ಕಾರ್ಯಾಚರಣೆಗೆ ಬೆಂಬಲ ಕೊಡೋದಕ್ಕೆ ಇವತ್ತೆಲ್ಲರೂ ಕೂಡ ಇವರು ಸೇರಿರ್ತಕ್ಕಂಥದ್ದು. ಕನ್ನಡ ಮೊದಲು ಬಳಗದ ಟೀಮ್ ಇದೆ, ಮಾತಾಡ್ತಾ ಹೋಗ್ತೀನಿ. ಸರ್, ಕಾರ್ಯಾಚರಣೆ ಆಗ್ತದೆ ಜುಲೈ 1ನೇ ತಾರೀಕಿಂದ ಸುಮಾರು 202 ಕಿಲೋಮೀಟರ್ 205 ಕಿಲೋಮೀಟರ್ ಫುಟ್ಪಾತ್ ತೆರವು ಮಾಡಿದಿರಿ ಅಂತಕ್ಕಂಥ ಮಾಹಿತಿ ಕೊಟ್ಟಿದ್ದಾರೆ GBA. ಸೊ ಈ ಒಂದು ಕಾರ್ಯಾಚರಣೆ ಬೆಂಬಲವಾಗಿ ತಾವು ಕೂಡ ಬಂದಿದ್ದೀರಾ. ಸೊ ಏನು ಹೇಳ್ತೀರಾ ಈ ವಿಚಾರವಾಗಿ? ನಾವು ಸುಪ್ರೀಂ ಕೋರ್ಟ್ ಅವರೇನು ಐತಿಹಾಸಿಕವಾಗಿ ಆರ್ಡರ್ ಕೊಟ್ಟಿದ್ದಾರೆ, ಅಂದರೆ ಜನರ ಮೂಲಭೂತ ಹಕ್ಕು ಪಾದಚಾರಿ ಅಂದರೆ ಫುಟ್ಪಾತ್ ಯೂಸ್ ಮಾಡೋದನ್ನೋದು, ಅದನ್ನು ವೆಲ್ಕಮ್ ಮಾಡ್ತೀವಿ. ಮೊದಲನೇದು ಇದೆಲ್ಲ ಎಲ್ಲರಿಗೂ ಬೇಕಾಗಿರೋದು, ನಮ್ಮೊಬ್ಬರಿಗೆ ಅಂತಲ್ಲ, ಇಡೀ ಎಲ್ಲ ಜನಸಾಮಾನ್ಯರಿಗೆ ಬೇಕಾಗಿರುವಂಥ, ಈ ಥರ ವಯಸ್ಸಾದವ್ರು ಬೇಕಾದ್ರು ಮಕ್ಕಳು ಬೇಕಾಗಿರುವಂಥದ್ದು, ಅದನ್ನು ವೆಲ್ಕಮ್ ಮಾಡ್ತೀವಿ. ಅದೇ ರೀತಿ ಸರ್ಕಾರ ಏನು ವಾರ್ ಫೋರ್ ಸ್ಟೆಪ್ನಲ್ಲಿ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಅನುಷ್ಠಾನ ಏನು ಸುಪ್ರೀಂ ಕೋರ್ಟ್ ಆರ್ಡರ್ನ ಅನುಷ್ಠಾನ ಮಾಡ್ತಾ ಇದೆಯಲ್ಲ, ಅದನ್ನು ವೆಲ್ಕಮ್ ಮಾಡ್ತೀವಿ ಮೊದಲು. ಮತ್ತು ಅದು ಯಾವ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ, ಅವರು ಪಾರ್ಶಿಯಾಲಿಟಿ ಮಾಡ್ತಾ ಇದ್ದಾರೆ ಇಲ್ವಾ, ಒಂದು ಕಡೆ ಮೋಸ ಮಾಡಿ ಅಂದರೆ ಒಂದು ಕಡೆ ತೆರವುಗೊಟ್ಟು ಇನ್ನೊಂದು ಕಡೆ ಮಾಡಿ ಆ ಥರ ಏನಾದರೂ ನಡೀತಾ ಇದೆಯಾ ಅಂತ ಪರಿಶೀಲನೆ ಮಾಡಿ ಅದನ್ನು ಏನಾದರೂ ನಮಗೆ ಆ ಥರ ಏನಾದರೂ ಕಂಡು ಬಂದರೆ ಸರ್ಕಾರಕ್ಕೆ ಮನವಿ ಕೊಟ್ಟು ಈ ಥರ ಆಗಬಾರ್ದು ಅಂತ ಹೇಳಬೇಕು. ಮತ್ತು ಯಾವ ರೀತಿ ನಡೀತಾ ಇದೆ ಅಂತ ಹೇಳೋದಕ್ಕೋಸ್ಕರ ನಾವು ಬಂದಿದ್ದೀವಿ ಮೊದಲನೇದು. ಮತ್ತು ಅಟ್ ದ ಸೇಮ್ ಟೈಮ್ ನಾವು ಮಾನವೀಯತೆ ಮತ್ತು ನಮ್ಮ ಏನೋ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸಲ್ಲಿ ನಾವು ಯಾವತ್ತೂ ವರ್ಕ್ ಮಾಡೋದು. ಅದೇ ಇದು ಈಗ ಏನು ಸರ್ಕಾರ ಇವಾಗ ಇದು ಫುಟ್ಪಾತ್ನ ತೆರವುಗೊಳಿಸೋ ಕಾರ್ಯಕ್ರಮಕ್ಕೆ ನಾವೆಲ್ಲ ಸ್ವಾಗತ ಮಾಡಿದ್ದೀವಿ ಕೂಡ. ಅದನ್ನೇ ಇವಾಗ ಪರಿಶೀಲನೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಅಂದರೆ ಇದು ಪಾದಚಾರಿಗಳೇ ಅಂದರೆ ನಮ್ಮ ವಯಸ್ಸಾದವ್ರಿಗೆ, ಮಕ್ಕಳಿಗೆ ಎಲ್ಲ ಅನುಕೂಲ ಆಗುವಂಥದ್ದು, ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಅದೇ ಥರ ಇವಾಗ ಫುಟ್ಪಾತ್ ವ್ಯಾಪಾರಿಗಳಿಗೇನು ಸರ್ಕಾರ ಬೇರೆ ಕಡೆ ಒಂದು ವ್ಯಾಪಾರ ಸ್ಥಳವನ್ನು ಮಾಡಿಕೊಟ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ಬದುಕು ಕಟ್ಕೊಳ್ಳೋದಕ್ಕೆ. ಅವಾಗ ಸಾರ್ವಜನಿಕರು ಕೂಡ ಅಲ್ಲಿ ಹೋಗಿ ವ್ಯಾಪಾರ ಮಾಡ್ಬೋದು. ಅಂದರೆ ಎರಡೂ ದೃಷ್ಟಿಯಿಂದ ಅವರು ಯೋಚನೆ ಮಾಡಬೇಕಾಗತ್ತೆ. ಒಟ್ಟಲ್ಲಿ ಈ ಒಂದು ಕಾರ್ಯಾಚರಣೆ ಆಗ್ತಾ ಇರ್ತಕ್ಕಂಥದ್ದು ಒಳ್ಳೆಯದು. ಬಟ್ ಏನಂದ್ರೆ ಬೀದಿ ಬದಿ ವ್ಯಾಪಾರಿ ಕೂಡ ಒಂದು ವ್ಯವಸ್ಥೆಯನ್ನ ಮಾಡಿಕೊಡಬೇಕು, ಅದ್ರ ಜೊತೆಲೇ ಕಾರ್ಯಾಚರಣೆಯನ್ನು ಮುಂದುವರಿಸಬೇಕು ಅಂತಕ್ಕಂಥ ಮಾತುಗಳನ್ನ ಕನ್ನಡ ಮೊದಲು ಬಳಗ ಟೀಮ್ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.